ಸ್ನೇಹಿತರೆ ನಮಸ್ಕಾರ. ಈ ದಿನ ನಮ್ಮ ಬೋಧನಾ ಶೈಲಿ ಯಾವುದಿದೆ ಅನ್ನುವಂಥದ್ರ ಬಗ್ಗೆ ನಾವು ಚರ್ಚೆ ಮಾಡೋಣ. ಶಿಕ್ಷಕರಾಗಿ ನಮ್ಮ ಬೋಧನಾ ಶೈಲಿ ಹೇಗಿದೆ? ನಾವು ಪ್ರಾಥಮಿಕ, ಪ್ರೌಢ ಅಥವಾ ಪದವಿ ಪೂರ್ವ ಅಥವಾ ಪದವಿ ಕಾಲೇಜು, ಈ ಯಾವುದೇ ಹಂತದ ಶಿಕ್ಷಕರಿರ್ಬೋದು. ನನ್ನ ಬೋಧನಾ ಶೈಲಿ ಹೇಗಿದೆ? ನನ್ನ ಬೋಧನಾ ಶೈಲಿ ಸೇಜ್ ಆನ್ ದಿ ಸ್ಟೇಜ್ ಇದೆಯೋ ಅಥವಾ ಗೈಡ್ ಆನ್ ದಿ ಸೈಡ್ ಇದೆಯೋ? ಏನಿದು ಸೇಜ್ ಆನ್ ದಿ ಸ್ಟೇಜ್ ಅಥವಾ ಗೈಡ್ ಆನ್ ದಿ ಸೈಡ್? ಸೇಜ್ ಆನ್ ದಿ ಸ್ಟೇಜ್ ಅಂತ ಹೇಳಿದ್ರೆ, ನಾನು ಒಬ್ಬ ಶಿಕ್ಷಕ, ಇದೊಂದು ಸಾಂಪ್ರದಾಯಿಕವಾಗಿರತಕ್ಕಂಥ ಒಂದು ಬೋಧನಾ ಶೈಲಿ. ನಾನು ಸೇಜ್ ಅಂತ ಹೇಳಿದಾಗ ಒಬ್ಬ ಮೇಧಾವಿ ಅಥವಾ ಒಂದು ಸಂತ ಅಥವಾ ಒಂದು ವಿದ್ವಾಂಸ, ಜ್ಞಾನಿ. ನಾನು ನನ್ನ ಜ್ಞಾನವನ್ನು ಹಂಚಿಕೊಳ್ತಕ್ಕಂಥದ್ದು, ನಾನೇ ನೇರವಾಗಿ ಹಂಚಿಕೊಳ್ತಕ್ಕಂಥದ್ದು. ಹೆಚ್ಚು ನಾನು ಉಪನ್ಯಾಸದ ಮೂಲಕ ನಾನೇ ಜ್ಞಾನದ ಪ್ರಸರಣವನ್ನು, ಮಾಹಿತಿಯನ್ನು ವಿವರಿಸಲಿಕ್ಕೆ ನಾನು ಪ್ರಯತ್ನಿಸ್ತೀನಿ ಮತ್ತು ಅದನ್ನು ನಾನು ಕಲಿಕೆ ಆಗುವಂತೆ ನಾನು ವಿದ್ಯಾರ್ಥಿಗಳಲ್ಲಿ ಪ್ರಯತ್ನಿಸ್ತೇನೆ. ಇದು ಸಾಂಪ್ರದಾಯಿಕವಾಗಿರುವಂಥ ಒಂದು ಬೋಧನಾ ಶೈಲಿ. ಅದಕ್ಕೆ ಬದಲಾಗಿ ಗೈಡ್ ಆನ್ ದಿ ಸೈಡ್ ಏನಿದೆಯೇ, ಅದು ವಿದ್ಯಾರ್ಥಿಗಳ ಭಾಗವಹಿಸುವಿಕೆಯನ್ನು ಹೆಚ್ಚು ಅಪೇಕ್ಷಿಸ್ತಕ್ಕಂಥದ್ದು. ಆ ಮೂಲಕ ಒಂದು ಬೋಧನೆಯನ್ನು ಮಾಡುವಂತಹ ಶೈಲಿ ಏನಿದೆ, ಅದು ಗೈಡ್ ಆನ್ ದಿ ಸೈಡ್. ಇವೆರಡರಲ್ಲಿ ಯಾವುದು ಒಳ್ಳೆಯದು ಅಂತ ಹೇಳಿದ್ರೆ, ಎರಡೂ ಸಹ ಬೇಕಾಗಿರುವಂಥದ್ದು. ಆದರೆ ಹೆಚ್ಚು ಭಾಗ ಯಾವುದಿದೆ ಅನ್ನುವಂಥದ್ದನ್ನು ನಾವು ಗಮನಿಸ್ಕೋಬೇಕಾಗತ್ತೆ. ನಾನು ಹೆಚ್ಚು ನನ್ನ ವಿವರಣೆಯಲ್ಲೇ ನನಗೆ ನಂಬಿಕೆ ಇದೆ, ಮಕ್ಕಳು ಕಲಿಯಲ್ಲ, ನಾನು ಹೆಚ್ಚು ಹೇಳಬೇಕು, ನನಗೆ ಜ್ಞಾನ ಇದೆ ಅನ್ನೋಂಥದ್ರ ಮೇಲೆ ನನಗೆ ನಂಬಿಕೆ ಇದೆಯಾ? ಅಫ್ಕೋರ್ಸ್ ಶಿಕ್ಷಕರಾಗಿ ನಮಗೆ ಹೆಚ್ಚು ಎಕ್ಸ್ಪರ್ಟೈಸ್ ಇರುತ್ತೆ, ನಾಲೆಡ್ಜ್ ಜಾಸ್ತಿ ಇರುತ್ತೆ. ಆದರೆ ಅವರು ಕಟ್ಕೊಳ್ಳಿಕ್ಕೆ, ನಾನು ನೆರವಾಗಲಿಕ್ಕೆ ಬೇಕಾಗುವಂಥ ವಾತಾವರಣವನ್ನು ಸೃಷ್ಟಿ ಮಾಡಬೇಕಲ್ವಾ? ಸೇಜ್ ಆನ್ ದಿ ಸ್ಟೇಜಲ್ಲಿ ಅದು ಸಾಧ್ಯ ಆಗೋಲ್ಲ. ಯಾಕೆಂದರೆ ಹೆಚ್ಚು ನಾನೇ ಹೇಳಲಿಕ್ಕೆ ಬಯಸಿದಾಗ ಅವರಲ್ಲಿ ಹೆಚ್ಚು ಚಿಂತನೆಗಳು, ರಿಫ್ಲೆಕ್ಷನ್ಸ್ ಏನಿದೆಯಲ್ಲ, ಅದು ಕಟ್ಕೊಳ್ಳಿಕ್ಕೆ ಸಾಧ್ಯ ಆಗೋಲ್ಲ. ಅದಕ್ಕೆ ನಾನೇನು ಮಾಡಬೇಕಾಗತ್ತೆ? ಹೆಚ್ಚು ಚಟುವಟಿಕೆಗಳನ್ನು ಮಾಡಬೇಕಾಗತ್ತೆ, ಪ್ರಾಜೆಕ್ಟ್ಸ್ನ ಮೋಡನ್ನು ಬಳಸ್ಕೋಬೇಕಾಗತ್ತೆ, ತರಗತಿಯಲ್ಲಿ ಚರ್ಚೆಯ ವಾತಾವರಣವನ್ನು ಮೂಡಿಸ್ಬೇಕಾಗತ್ತೆ. ಇವೆಲ್ಲ ಗೈಡ್ ಆನ್ ದಿ ಸೈಡಲ್ಲಿ. ಅಲ್ಲಿ ನನ್ನ ಒಂದು ಪಾರ್ಟಿಸಿಪೇಷನ್ ಕಮ್ಮಿ ಇರುತ್ತೆ, ಆದರೆ ಸಕ್ರಿಯವಾಗಿಲ್ಲದೆ ಹೋದರೂ ನಾನು ಗಮನಿಸ್ತಾ ಇರ್ತೀನಿ, ಆ್ಯಕ್ಟಿವಾಗೇ ಇರ್ತೀನಿ ನನ್ನ ಪಾರ್ಟಿಸಿಪೇಷನ್ನು. ಆದರೆ ಮಕ್ಕಳನ್ನು ತೊಡಗಿಸ್ಕೊಳ್ಳಿಕ್ಕೆ ನಾನು ಹೆಚ್ಚು ಅವಕಾಶವನ್ನು ಮಾಡಿಕೊಟ್ಟಿರ್ತೀನಿ. ಕೊಲಾಬರೇಟಿವ್ ಲರ್ನಿಂಗಿಗೆ ಅವಕಾಶ ಮಾಡಿಕೊಟ್ಟಿರ್ತೀನಿ. ಚಿಕ್ಕ ಚಿಕ್ಕ ಗುಂಪುಗಳನ್ನು ಮಾಡಿರ್ತೀನಿ ನಾನು, ಅಥವಾ ಪ್ರೆಸೆಂಟೇಷನ್ಗೆ ಅವಕಾಶ ಮಾಡಿಕೊಟ್ಟಿರ್ತೀನಿ. ಮಕ್ಕಳೇ ಪ್ರಶ್ನೆಗಳನ್ನು ಕೇಳುವಂಥದ್ದು, ಉತ್ತರಗಳನ್ನು ಹೇಳುವಂಥದ್ದು, ಇವುಗಳಿಗೆ ಹೆಚ್ಚು ನಾನು ಒತ್ತನ್ನು ಕೊಡ್ತೇನೆ. ಆದರೆ ಇಲ್ಲಿ ಸೇಜ್ ಆನ್ ದಿ ಸ್ಟೇಜಲ್ಲಿ ಏನಾಗುತ್ತೆ, ನನ್ನ ವಿವರಣೆ ಜಾಸ್ತಿ ಆಗುತ್ತೆ. ಸೊ ನನ್ನಲ್ಲೂ ಒಂದು ಎಚ್ಚರ ಬೇಕಾಗುತ್ತೆ. ಸೇಜ್ ಆನ್ ದಿ ಸ್ಟೇಜ್ ನನಗೆ ಕಮ್ಮಿ ಇರಬೇಕಾಗತ್ತೆ. ಗೈಡ್ ಆನ್ ದಿ ಸೈಡ್ ಅನ್ನುವಂಥ ರೋಲ್ ನಂದೇನಿದೆ ಅದು ಜಾಸ್ತಿ ಇರಬೇಕಾಗತ್ತೆ. ಈ ನಿಟ್ಟಿನಲ್ಲಿ ನಾನು ಶಿಕ್ಷಕರಾಗಿ ನಾವು ಯಾವ ವಿಧಾನವನ್ನು ನಾವು ಬಳಸ್ತಾ ಇದ್ದೀವಿ, ಹೆಚ್ಚು ನಾನು ಸೇಜ್ ಆಗಿದ್ದೀನೋ ಅಥವಾ ನಾನು ಗೈಡ್ ಆಗಿದ್ದೀನೋ, ಆ ಒಂದು ಪ್ರಮಾಣ ಏನಿದೆ, 20-25 ಭಾಗ ಸೇಜ್ ಇದ್ದರೆ 75-80 ಭಾಗ ಗೈಡ್ ಇರಬೇಕಾಗತ್ತೆ. ಆಗ ನಾವು ಮಕ್ಕಳೇ ತಾವೇ ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡಾಗ, ತಾವೇ ಒಂದು ಚಿಂತನೆಯಲ್ಲಿ, ವಿಚಾರಗಳಲ್ಲಿ, ಪ್ರಶ್ನೆಗಳಲ್ಲಿ ತೊಡಗಿಸಿಕೊಂಡಾಗ ಕಲಿಕೆ ಅನ್ನುವಂಥದ್ದು ಉತ್ಕೃಷ್ಟ ಮಟ್ಟ ಆಗುತ್ತೆ. ಮಕ್ಕಳು ಜ್ಞಾನವನ್ನು ಕಟ್ಟಿಕೊಳ್ಳಲಿಕ್ಕೆ ಸಹಾಯಕ ಆಗುತ್ತೆ. ಈ ನಿಟ್ಟಿನಲ್ಲಿ ನಮ್ಮ ಕಾರ್ಯಶೈಲಿ ಏನಿದೆ, ಬೋಧನಾ ಕಾರ್ಯಶೈಲಿ ಏನಿದೆ, ಈ ಎರಡರ ಹದವಾದ ಮಿಶ್ರಣವನ್ನು ಮಾಡಲಿಕ್ಕೆ ನಾವು ಪ್ರಯತ್ನಿಸಬೇಕಾಗತ್ತೆ. ಹೆಚ್ಚು ಸೇಜ್ ಆಗದೇ ಇರುವಂತೆ ಪ್ರಯತ್ನಿಸಬೇಕಾಗತ್ತೆ. ನನ್ನ 40 ನಿಮಿಷಗಳ ತರಗತಿಯಲ್ಲಿ ಅಥವಾ 1 ಗಂಟೆಯ ಉಪನ್ಯಾಸದಲ್ಲಿ ನಾನು ಎಷ್ಟು ಭಾಗ ಮಕ್ಕಳನ್ನು ತೊಡಗಿಸ್ಕೊಂಡಿದ್ದೇನೆ, ಎಷ್ಟು ಭಾಗ ವಿದ್ಯಾರ್ಥಿಗಳನ್ನು ತೊಡಗಿಸ್ಕೊಂಡಿದ್ದೇನೆ, ಚಿಂತನೆಗೆ ಎಷ್ಟು ಅವಕಾಶವನ್ನು ಮಾಡಿಕೊಟ್ಟಿದ್ದೇನೆ, ಚರ್ಚೆಗೆ ಎಷ್ಟು ಅವಕಾಶ ಮಾಡಿಕೊಟ್ಟಿದ್ದೇನೆ, ಅವ್ರಿಗೆ ಪ್ರಶ್ನೆಗೆ ಕೇಳಲಿಕ್ಕೆ ಎಷ್ಟು ಅವಕಾಶ ಮಾಡಿಕೊಟ್ಟಿದ್ದೇನೆ, ಪ್ರಶ್ನೆಯನ್ನು ಉತ್ತರಿಸಲಿಕ್ಕೆ ಎಷ್ಟು ಅವಕಾಶ ಮಾಡಿಕೊಟ್ಟಿದ್ದೇನೆ, ಎಲ್ಲರನ್ನೂ ತೊಡಗಿಸ್ಕೊಂಡಿದ್ದೀನ, ಅವರು ಲವಲವಿಕೆಯಿಂದ ಇದ್ದಾರಾ? ಇದು ಬಹಳ ಮುಖ್ಯ ಆಗುತ್ತೆ. ಈ ನಿಟ್ಟಿನಲ್ಲಿ ನಮ್ಮ ಬೋಧನಾ ಶೈಲಿ ಏನಿದೆ ಅದನ್ನು ನಾವು ಪರಾಮರ್ಶೆಗೆ ಒಳಪಡಿಸ್ಬೇಕಾಗತ್ತೆ, ಚಿಂತನೆಗೆ ಒಳಪಡಿಸ್ಬೇಕಾಗತ್ತೆ. ಯಾವುದೇ ಒಂದು ವಿಧಾನ ಇದ್ದರೆ ಅದನ್ನು ಬದಲಾಯಿಸಿಕೊಂಡು ನಾವು ಚಲನಶೀಲವಾಗಿ ಮತ್ತು ಚಿಂತನಶೀಲವಾಗಿ ನಮ್ಮ ಬೋಧನಾ ಶೈಲಿಯನ್ನು ಎರಡರ ಸಮ್ಮಿಶ್ರಣವನ್ನಾಗಿ ಮಾಡಿಕೊಳ್ಳುವತ್ತ ಹೆಚ್ಚು ಪ್ರಜ್ಞಾಪೂರ್ವಕವಾಗಿ ಗೈಡ್ ಆನ್ ದಿ ಸೈಡ್ ಆಗಲಿಕ್ಕೆ ನಮ್ಮ ಪ್ರಯತ್ನ ಮುಂದುವರಿಸುವತ್ತ ನಾವು ಗಮನ ಹರಿಸೋಣ. ಈ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳ ಭಾಗವಹಿಸುವಿಕೆಯೇ ನಮ್ಮ ಮೂಲ ಮಂತ್ರ ಆಗಬೇಕು. ಅವರು ಹೆಚ್ಚು ತೊಡಗಿಸ್ಕೋಬೇಕು. ಅದಕ್ಕೆ ಪೂರಕವಾಗಿ ನನ್ನ ಮಾತುಗಳಿರಬೇಕು, ನನ್ನ ವಿಚಾರಗಳಿರಬೇಕು, ಮತ್ತು ನಂದು ಏನಿದ್ರೂ ಸಹ ಎಕ್ಸ್ಪರ್ಟ್ ಕಾಮೆಂಟ್ ಇರಬೇಕು. ಮತ್ತು ಫೆಸಿಲಿಟೇಷನ್ ಮೋಡಲ್ಲಿ ಸುಗಮಕಾರಿಕೆ ಅಂತೇಳಿದ್ರೆ, ಫೆಸಿಲಿಟೇಷನ್ ಮಾಡ್ತಾ ಅವರಲ್ಲಿ ಕಲಿಕೆ ಉಂಟಾಗುವಂತೆ ಮಾಡುವಂಥದ್ದು. ಆ ಪ್ರೋಸೆಸ್ಸಲ್ಲಿ ಮಕ್ಕಳು ಹೆಚ್ಚು ಆ್ಯಕ್ಟಿವ್ ಆಗಿರ್ತಾರೆ ಮತ್ತು ಹೆಚ್ಚು ಆಸಕ್ತಿಯಿಂದ ಹೊಂದಿರ್ತಾರೆ ಮತ್ತು ಹೆಚ್ಚು ಖುಷಿಯಿಂದ ಭಾಗವಹಿಸ್ತಾರೆ. ಈ ನಿಟ್ಟಿನಲ್ಲಿ ನಮ್ಮ ಪ್ರಯತ್ನ ಸಾಗಬೇಕು ಅಂತ ಹೇಳ್ತಾ, ನನ್ನ ಶಿಕ್ಷಕನಾಗಿ ನಿಮ್ಮ ಬೋಧನಾ ಶೈಲಿ ಏನು ಅನ್ನುವಂಥದ್ರ ಬಗ್ಗೆ ನೀವು ಕಾಮೆಂಟ್ ಸೆಕ್ಷನಲ್ಲಿ ಇದನ್ನು ಹಾಕ್ಬೋದು. ಥ್ಯಾಂಕ್ ಯು ಸೊ ಮಚ್.